ನೀವು ನೋಡ್ತಾ ಇದ್ರ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಅಭ್ಯಂಜನ ಸಿನಿಮಾದ ವಿಲನ್ ಕ್ಯಾರೆಕ್ಟರ್ ಮಾಡಿರುವಂತಹ ಭಾಗ್ಯಶ್ರೀ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ರ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ಮತ್ತು ದಿನೇಶ್ ಬಾಬು ಅವರ ಈ ಅಭ್ಯಂಜನ ಸಿನಿಮಾದಲ್ಲಿ ನಾನು ನೆಗೆಟಿವ್ ರೋಲ್ನ ನಾನು ಮಾಡ್ತಾಯಿದ್ದೀನಿ, ವಿಲನ್ ರೋಲ್ ಮಾಡ್ತಾಯಿದ್ದೀನಿ, ವಲ್ಲಿ ಅಂತ. ಸೊ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಇದಾಗುತ್ತೆ ಅಂತ. ನಾನೀಗ ಆಲ್ಮೋಸ್ಟ್ ಆದಷ್ಟು ನಾನು ದಂಡುಪಾಳ್ಯ ಪಾರ್ಟು ನೀವೆಲ್ಲ ನಮ್ಮನ್ನ ನೋಡಿರ್ಬೋದು. ರಾಬರ್ಟಲ್ಲಿ ಚೈಲ್ಡ್ಹುಡ್ ಆರ್ಟಿಸ್ಟ್ ನಾನು. ಮತ್ತು ಈ ಪ್ರೊಡ್ಯೂಸರ್ ಸರ್ ಏನಿದ್ದಾರೆ, ನಾಗೇಶ್ ರಾವ್ ಸರ್, ಅವರ ಮೊದಲನೇ ಮೂವಿ ನಾನು ಪುಟ್ಟು ಮಗು ಇರುವಾಗ ನಾನು ಮಾಡಿದ್ದು. ನಾನು ಒಂದು 3rd ಸ್ಟ್ಯಾಂಡರ್ಡ್ ಇದ್ದಾಗ. ಆಮೇಲೆ ಇದು 2ನೇ ಮೂವಿ ಬಂದುಬಿಟ್ಟು ಅಭ್ಯಂಜನ ನಾನು ಮಾಡ್ತಾ ಇರೋದು ನಾನು. ಮತ್ತು ತುಂಬ ಒಳ್ಳೆ ಟೀಮು, ಮತ್ತು ತುಂಬ ಚೆನ್ನಾಗೇ ಎಲ್ಲರೂ ತುಂಬ ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ದೀವಿ. ಆ ಒಂದು ಫಾರೆಸ್ಟ್ ಏರಿಯಾಸ್ನಲ್ಲಿ ತುಂಬ ಒಳ್ಳೆ ಸಬ್ಜೆಕ್ಟ್ ಇದು. ಸೊ ನೋಡಿ ಇದನ್ನ ನಾನು ದಿನೇಶ್ ಬಾಬು ಅವರ ಜೊತೆ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡ್ತಾ ಇರೋದು ಎಷ್ಟು ಖುಷಿ ಇದೆ? ತುಂಬ ಮ್ಯಾಮ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಒಂಥರ ಗುರು. ಅವರು ನಮ್ಮೆಲ್ಲರಿಗೂ, ನನಗೆ ಮಾತ್ರ ಅಲ್ಲ, ಪ್ರತಿಯೊಬ್ರಿಗೂ ಒಂದು ಗುರು ಸ್ಥಾನದಲ್ಲಿ. ಎಲ್ಲ ಆರ್ಟಿಸ್ಟು ಅವ್ರು ನೋಡಿದ್ರೆ ಹೆದರುತ್ತಾರೆ. ಯಾಕಂದರೆ ಈಸ್ ವೆರಿ ಡಿಸಿಪ್ಲಿನ್. ಒಂದು ಟೈಮಿಂಗ್ಸ್ ವಿಷಯದಲ್ಲಾಗ್ಬೋದು, ಆ್ಯಕ್ಟಿಂಗ್ ಏನು ಅವರು ಯಾವುದೇ ಒಂದು ಇದು ಮಾಡಲ್ಲ. ಅವ್ರ ಸ್ಕ್ರೀನ್ ಮೇಲೆ ಯಾವ ರೀತಿ ಬರಬೇಕು ಅದು ಬರಲೇಬೇಕು. ಅದೇ ಸೊ ಈಸ್ ವೆರಿ ಇದು ಒಂಥರ. ಸೊ ನಾನು ಏನು ಹೇಳ್ಬೇಕು ಗೊತ್ತಿಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ. ಅವ್ರು ತುಂಬ ದೊಡ್ಡ ವ್ಯಕ್ತಿ. ಮತ್ತು ಆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅವರಂಥ ಒಂದು ಗ್ರೇಟ್ ಡೈರೆಕ್ಟರ್ ಸರ್ ಜೊತೆಯಲ್ಲಿ ನನಗೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ತುಂಬ ನಾನು ಬ್ಲೆಸ್ಡ್ ಅಂತ ಹೇಳ್ತೇನೆ. ಓಕೆ ಮ್ಯಾಮ್, ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಫಿಲ್ಮ್. ಥ್ಯಾಂಕ್ ಯು ಮ್ಯಾಮ್. ಇದಾಗಿತ್ತು ಭಾಗ್ಯಶ್ರೀ ಅವ್ರ ಜೊತೆಗೆ ನಮ್ಮ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ಸ್ಟೇಟ್ ನ್ಯೂಸ್ ಡಾಟ್ ಲೈವ್, ಬೆಂಗಳೂರು.